ಈಗ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಚಿನ್ನವನ್ನ ಖರೀದಿ ಮಾಡಕ್ಕೆ ಜನನೇ ಬರ್ತಾ ಇಲ್ಲ. 18ನೇ ತಾರೀಕಿನಿಂದ ಮುಹೂರ್ತಗಳು ತುಂಬಾ ಕಡಿಮೆ ಇವೆ. ವರ್ಷದವರೆಗೆ ಚಿನ್ನ ಖರೀದಿಸದಂತೆ ಮೋದಿ ಅವರು ಕರೆ ಕೊಟ್ಟ ನಂತರ ಮುಂದೂಡಿ ಮುಂದಿನ ವರ್ಷಕ್ಕೆ ತಗೊಳ್ಳಿ ಅಂತ ಹೇಳಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಚಿನ್ನ ಖರೀದಿ ಕುಸಿತವಾಗಿದೆ. ಪ್ರತಿಷ್ಠಿತ ಬಂಗಾರದ ಮಳಿಗೆಗಳೆಲ್ಲ ಖಾಲಿಯಾಗಿವೆ. ದುಬಾರಿ ಚಿನ್ನ ಖರೀದಿ ಮಾಡಲು ಜನ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಮದುವೆ ಸೀಸನ್ನಲ್ಲಿಯೂ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ಅಂತ ಈಗ ಮಾಲೀಕರು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಮದುವೆ ಸೀಸನ್ ಮುಗಿಯಕ್ಕೆ ಬಂತು. ಇನ್ನೊಂದು 2-3 ದಿನಾನೇ ಇರಬೇಕೇನೋ ಮೋಸ್ಟ್. ಅಷ್ಟಾದ್ಮೇಲೆ ಮುಗಿದೇ ಹೋಯ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಸಾಕಷ್ಟು ರೀತಿಯ ಕರೆಗಳನ್ನು ಕೊಟ್ಟಿರುವಂಥದ್ದು. ಬಂಗಾರ ಖರೀದಿ ಮಾಡಬೇಡಿ, ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಅದನ್ನು ಒಂದಿಷ್ಟು ದಿನ ಮುಂದೂಡಿ ಅಂತ. ಸೊ ಅದಕ್ಕೆ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಿರುವಂಥದ್ದು ಹುಬ್ಬಳ್ಳಿಯಲ್ಲಿ. ಸೊ ನಾನೀಗ ಪ್ರತಿಷ್ಠಿತ ಒಂದು ಕೊಪಿಕರ್ ರಸ್ತೆಯಲ್ಲಿ ಬಹುತೇಕ ಬ್ರ್ಯಾಂಡೆಡ್ ಮಳಿಗೆಗಳು, ಆ ಚಿನ್ನಾಭರಣ ಮಳಿಗೆಗಳು ಇದೇ ರಸ್ತೆಯಲ್ಲಿ ಇರುವಂಥದ್ದು. ದೃಶ್ಯಾವಳಿಯಲ್ಲಿ ನೋಡ್ಬೋದು. ಇದು ಕೊಪಿಕರ್ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ರಸ್ತೆ ಆಗಿರೋದ್ರಿಂದ ಪ್ರತಿಷ್ಠಿತ ಬ್ರಾಂಡ್ ಮಳಿಗೆಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅದು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬಂಗಾರ ಅಥವಾ ಶಾಪಿಂಗ್ ಅಂತ ಬಂದಾಗ ಜನತೆ ಹುಬ್ಬಳ್ಳಿಗೆ ಬರುವಂಥದ್ದು. ಅದರಲ್ಲೂ ಕೂಡ ಒಂದು ಅತ್ಯಂತ ಹಳೆಯ ಮತ್ತು ಜನರಿಗೆ ಒಂದು ಪ್ರೇರಣಾದಾಯಕ ಕಡಿಮೆ ದರದಲ್ಲಿ, ಅಂದರೆ ಒಂದು ಮಾರ್ಕೆಟ್ ವ್ಯಾಲ್ಯೂಗಿಂತಲೂ ಒಂದಿಷ್ಟು ದರದಲ್ಲಿ ಬಂಗಾರವನ್ನು ಒದಗಿಸೋದು ಮನೋಜ್ ಜ್ಯುವೆಲರ್ಸ್. ಸೊ ನಾನೀಗ ಮನೋಜ್ ಆಭರಣ ಅಂಗಡಿಯಲ್ಲಿ ಇರುವಂಥ ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ. ಇದೊಂದು ಮದುವೆ ಸೀಸನ್ ಇದೆ, ಉತ್ತರ ಕರ್ನಾಟಕದ ಪ್ರಮುಖ ಅಂಗಡಿ ಇದು. ಸೊ ಇದು ಇಷ್ಟೊತ್ತಿಗೆ ತುಂಬಿ ತುಳುಕ್ತಾ ಇತ್ತು. ಆದರೆ ಯಾವಾಗ ಬಂಗಾರದ ದರದ ಜೊತೆಗೆ ಮೋದಿಯವರ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ಪರಿಣಾಮಕಾರಿ ಆಯಿತು, ಜನ ಸ್ವಲ್ಪ ಪ್ರಮಾಣಕ್ಕೆ ಕಡಿಮೆ ಮಾಡಿದ್ದಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಬಗ್ಗೆ ನೋಡ್ಬೋದು. ನಾನು ಮಳಿಗೆಯನ್ನು ರಿಯಾಲಿಟಿ ಚೆಕ್ಕನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಮಾಲೀಕರು ಕೂಡ ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೋದಿ ಅವರ ಒಂದು ಹೇಳಿಕೆ ತಮ್ಮ ವ್ಯಾಪಾರಕ್ಕೆ ಹೇಗಿದೆ, ದೇಶ ಅಂತ ಬಂದಾಗ ಅವ್ರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರಂತ. ಸರ್, ಮೊದಲಿಗೆ ತಾವೊಬ್ಬ ಚಿನ್ನದ ವ್ಯಾಪಾರಿಯಾಗಿ ಪ್ರಮುಖವಾಗಿ ಎರಡು ತಮ್ಮ ಮುಂದಿರುವಂಥ ಒಂದು ದೇಶದ ಒಂದು ಪ್ರಧಾನಿಯವರ ಹೇಳಿಕೆ ಮತ್ತು ಅದರ ಜೊತೆಗೆ ಒಂದು ತಮ್ಮ ವ್ಯಾಪಾರ. ಸೊ ಹೇಗೆ ಈ ಸಮಯದಲ್ಲಿ ನೋಡಿ, ಪ್ರಧಾನ ಮಂತ್ರಿ ಮಾಡಿದ್ದು ಕರೆ ನಿಜವಾಗಿ ಅಂದ್ರೆ ಭಾಳ ಚೆನ್ನಾಗಿ ಡಿಸಿಷನ್ ಇದೆ. ಮೇಜರ್ ನಮ್ಮ ಫಾರಿನ್ ಕರೆನ್ಸಿ ಇಂಡಿಯಾದಿಂದ ಹೋಗೋದು ಮೇನ್ ರೀಸನ್ ಗೋಲ್ಡೇ ಇದೆ. ಯಾಕಂದ್ರೆ ಮೋರ್ ದೆನ್ 90% ಗೋಲ್ಡ್ ನಾವು ಹೊರಗಲೇ ಇಂಪೋರ್ಟ್ ಮಾಡ್ತೀವಿ. ಅದ್ರ ಸಂಬಂಧ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಭಾಳ ಹೊರಗೆ ಹೋಗುತ್ತೆ. ಮತ್ತು ಈ ವಾರ್ ಸಿಚುವೇಶನ್ ಒಳಗೆ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾವುದು ಕಂಟ್ರಿಗೆ. ಸೊ ಆ್ಯಸ್ ಅ ಜ್ಯುವೆಲ್ಲರ್ ಐ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಫಾರ್ ದ ಡಿಸಿಷನ್ ಟೇಕನ್ ಬೈ ಹರ್ ಡಿಯರೆಸ್ಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ಆದರೆ ನಾವು ಆ್ಯಸ್ ಅ ವ್ಯಾಪಾರಿ ಏನು ಅನ್ಬೋದು ಅಂದರೆ, ಕಸ್ಟಮರ್ಸಿಗೆ ಅವರು ತಮ್ಮ ಹಳೆ ಬಂಗಾರ ಕೊಟ್ಟು ಹೊಸ ಬಂಗಾರ ತೊಗೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಬಂಗಾರಕ್ಕೆ ಬಂಗಾರ ಚೇಂಜ್ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಫಾರ್ ದ ನೇಷನ್ ಆ್ಯಂಡ್ ಫಾರ್ ದ ಕಂಟ್ರಿ ಐ ಥಿಂಕ್ ಸೊ ಇಟ್ ಈಸ್ ಅ ವೆರಿ ಗುಡ್ ಸ್ಟೆಪ್ ಆ್ಯಂಡ್ ವಿ ಶುಡ್ ಆಲ್ ಸಪೋರ್ಟ್ ದಿಸ್ ಇನ್ ದಿಸ್ ಸಚ್ ಟಫ್ ಟೈಮ್ ಆ್ಯಂಡ್ ಸಚ್ ಕ್ರೈಸಿಸ್. ಐ ಥಿಂಕ್ ಸೊ ಇಟ್ ಈಸ್ ಅ ಡಿಸಿಷನ್ ಟೇಕನ್ ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಆ್ಯಂಡ್ ವಿ ಫುಲ್ಲಿ ಸಪೋರ್ಟ್ ಇಟ್. ವ್ಯಾಪಾರ ಅಂತ ಬಂದಾಗ ಮದುವೆ ಸೀಸನ್, ತಮ್ಮದು ಒಂದು ಅತ್ಯಂತ ಹಳೆಯ ಶಾಪು, ಜನರಿಗೆ ಹತ್ರ ಇರೋದು, ಹೇಗಿದೆ ರೆಸ್ಪಾನ್ಸ್ ನೋಡಿ, ರೇಟ್ ಭಾಳ ಫ್ಲಕ್ಚುಯೇಷನ್ ಆಗುವ ಸಂಬಂಧ ಮಂದಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಆದ್ರೆ ಈಗ ಬಂಗಾರ ತುಟ್ಟಿ ಇಷ್ಟ ಆಗಿಬಿಟ್ಟಿದೆ ಅಂದ್ರೆ ಕಾಮನ್ ಪರ್ಸನಿಗೆ ತೊಗೊಳಕ್ಕೆ ಭಾಳ ಟಫ್ ಆಗತ್ತಿದೆ. ಆದರೂ ವ್ಯಾಪಾರ ವ್ಯಾಪಾರ ನಡೀತಾ ಇದೆ, ಆದರೆ ಮೊದ್ಲಂಗೆ ನಡೆಯತ್ತಿಲ್ಲ. ಅದಕ್ಕೀಗ ನಾವು ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಕ್ಯೂ ಹಚ್ಚಿ ಜನ ಇರ್ತಿದ್ರು, ಈಗ ಸ್ವಲ್ಪ ಖಾಲಿ ನೋಡಕ್ ಒಂಥರ ಬೇಜಾರು. ಹೌದು, ನಮಗೂ ಬೇಜಾರಾಗತ್ತೆ. ಆದ್ರೆ ಈಗ ನಾವು ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಸೈಡ್ಲಿ ಎಷ್ಟು ಮಾಡ್ಬೋದು ಅದು ಮಾಡ್ಬೋದು. ನಾವು ವೇಸ್ಟೇಜ್ ಒಳಗೆ ಡಿಸ್ಕೌಂಟ್ ಮಾಡ್ತೀವಿ, ಎಲ್ಲ ನಾವು ಕಸ್ಟಮರ್ ಸಂಬಂಧ ಎಲ್ಲ ಸರ್ವಿಸ್ ಅವೈಲೇಬಲ್ ಕೊಡ್ತೀವಿ. ಆದ್ರೆ ಈಗ ಈ ಟೈಮ್ ಒಳಗೆ ಮಂದಿದ ಪ್ರಯಾರಿಟಿ ಗೋಲ್ಡ್ಗಿಂತ ಜಾಸ್ತಿ ಡೈಲಿ ನೀಡ್ಸಿಗೆ ಆಗಿಬಿಟ್ಟಿದೆ. ಬಿಕಾಸ್ ಆಫ್ ದ ಕ್ರೈಸಿಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಎಕ್ಸ್ಪೆನ್ಸಿವ್. ಸೊ ಪೀಪಲ್ ಆರ್ ನಾಟ್ ಪ್ರಯಾರಿಟೈಸಿಂಗ್ ಗೋಲ್ಡ್ ಟು ದೇರ್ ಡೈಲಿ ನೀಡ್ಸ್. ಸೊ ಅದರ ಸಂಬಂಧ ಸ್ವಲ್ಪ ವ್ಯಾಪಾರ ಒಳಗೆ ಎಫೆಕ್ಟ್ ಇದೆ. ಇದು ಅಂಗಡಿಗೆ ಮಾಲೀಕರ ಮಾತುಗಳು. ಅವ್ರು ಹೇಳೋ ಪ್ರಕಾರ ನಾವು ಕಸ್ಟಮರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ, ದೇಶ ಅಂತ ಬಂದಾಗ ದೇಶದ ಜೊತೆ ನಿಲ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.